ಪರೀಕ್ಷೆಯನ್ನು ಬರೆದಿದ್ದಾರೆ. ಭಾಳಷ್ಟು ಆಸೆ ಇಟ್ಕೊಂಡು ಭಾಳಷ್ಟು ಶ್ರಮ ಹಾಕಿ ಇವತ್ತು ಕೆಲವರು ಒಂದೊಂದು ವರ್ಷ 12ನೇ ತರಗತಿ ಆದಮೇಲೆ ಒಂದು ವರ್ಷ ಇದಕ್ಕಾಗಿ ತಮ್ಮ ಸಮಯವನ್ನು ಮುಡಿಪಾಗಿಟ್ಟು ಪರೀಕ್ಷೆಗಳನ್ನು ಬರೀತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಅಂಥವರ ಪರಿಸ್ಥಿತಿಯನ್ನು ನೋಡಿದಾಗ ನಿಜವಾಗ್ಲೂ ಆಘಾತಕಾರಿಯಾಗುತ್ತೆ. ಆತಂಕ ಏನಂದರೆ ಎಷ್ಟು ಬಾರಿ ಈ ರೀತಿ ಆಗಲಿಕ್ಕೆ ಸಾಧ್ಯ ಇದೆ. ಪದೇ ಪದೇ ಈ ರೀತಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಆಗ್ತಕ್ಕಂಥದ್ದಕ್ಕೆ ಇದೇನು ಉದ್ದೇಶಪೂರ್ವಕವಾಗಿ ಇದು NTA ಅವರು ಅಂದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರ ವೈಫಲ್ಯನ ನೋಡಿ. ಇದು ನೀಟನ್ನು ನಡೆಸ್ತಕ್ಕಂಥದ್ದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತಕ್ಕಂಥ ಮಾಹಿತಿ ಹೊರಬಂದ ಮೇಲೆ ಅದ್ರ ಬಗ್ಗೆ ತನಿಖೆ ಮಾಡಿದ್ದಾರೆ. ನಿಖರವಾಗಿ ಅದು ಆಗಿದೆ ಅಂತಕ್ಕಂಥ ಮೇಲ್ನೋಟಕ್ಕೆ ಸಾಬೀತಾದ ಮೇಲೆ CBIಗೆ ವಹಿಸುವಂಥ ಕೆಲಸ ಮಾಡಿದೆ. ಅದರಿಂದ ಅವರು ರಾಜ್ಯಗಳ ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ಕೇಳೋದಿಲ್ಲ. ಯಾಕಂದರೆ ಸಂಪೂರ್ಣ ಹೊಣೆಗಾರಿಕೆ ಜವಾಬ್ದಾರಿ ಅವರದೇ ಆಗಿರೋದ್ರಿಂದ ರಾಜ್ಯಗಳ ಅಭಿಪ್ರಾಯ ಕೇಳ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಲ್ಲ. ನೀಟ್ ಪರೀಕ್ಷೆ ರದ್ದತಿ ಬಗ್ಗೆ ಟೆನ್ಷನ್ ವಿದ್ಯಾರ್ಥಿಗಳು ಪೋಷಕರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದೀಗ ಮಕ್ಕಳ ಭವಿಷ್ಯದ ಬಗ್ಗೆ ಭಾರಿ ಆತಂಕ ಎದುರಾಗಿದೆ. ಕಾರಣ ಈಗಾಗಲೇ ಹೇಳಿದ ಹಾಗೆ ಮಕ್ಕಳು ಯಾವುದೇ ರೀತಿಯ ಒಂದು ಫಂಕ್ಷನ್ಗಳನ್ನ ಬಿಟ್ಟು ಅಥವಾ ನಮ್ಮ ಖುಷಿಯನ್ನ ಬಿಟ್ಟು ಮಕ್ಕಳು ಬರೀ ಈ ಎಕ್ಸಾಮ್ಗಾಗಿ 12 ಗಂಟೆ 13 ಗಂಟೆ ಓದಿದವರಿದ್ದಾರೆ. ಇದಕ್ಕಾಗಿಯೇ ಮುಡಿಪಾಗಿಟ್ಟವರಿದ್ದಾರೆ. ಇಂತಹ ಸಂದರ್ಭದಲ್ಲಿ ಎಕ್ಸಾಮೇ ಈಗ ಕ್ಯಾನ್ಸಲ್ ಆದರೆ ಮಕ್ಕಳ ಪರಿಸ್ಥಿತಿ ಏನು? ಅವರ ಪೋಷಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. 10th ಆದ್ಮೇಲೆ 600 ಡೇಸ್ ಇಂದ ಪ್ರಿಪೇರ್ ಆಗಿದ್ದೀವಿ, ಎಷ್ಟು ಕಷ್ಟಪಟ್ಟು ಓದಿದ್ದೀವಿ, ಸಡನ್ ಆಗಿ ಕ್ಯಾನ್ಸಲ್ ಆಗಿದೆ. ಇಟ್ಸ್ ವೆರಿ ಡಿಸಪಾಯಿಂಟಿಂಗ್. ಬಟ್ ಯಾರು ಈ ತರ ನ್ಯೂಸ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇಷ್ಟು ಹಾರ್ಡ್ ವರ್ಕ್ ಮಾಡಿಬಿಟ್ಟು ಎಲ್ಲ ಸಡನ್ ಆಗಿ ಕ್ಯಾನ್ಸಲ್ ಆಗಿದೆ, ಇನ್ನೊಂದ್ಸತಿ ಓದಬೇಕು. ತುಂಬಾ ಸ್ಯಾಡ್ ಆಗ್ತಿದೆ. ಬಿಕಾಸ್ ಇಷ್ಟು ದಿನ ಕಷ್ಟಪಟ್ಟು ಓದಿ 720 ಮಾರ್ಕ್ಸ್ ಪ್ರಿಪೇರ್ ಮಾಡೋದು ಅಷ್ಟು ಈಸಿ ಅಲ್ಲ. ಬಿಕಾಸ್ ಬಯಾಲಜಿ ಅಷ್ಟೊಂದು ಕಡಿಮೆ ಏನಿಲ್ಲ, ಎಲ್ಲರಿಗೂ ಗೊತ್ತಿದೆ ಎಷ್ಟೊಂದಿದೆ ಅಂತ. ಆಲ್ರೆಡಿ ಪ್ರಿಪೇರ್ ಆಗಿದ್ದೀವಿ. 600 ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಬಟ್ ಸಡನ್ ಆಗಿ ಕ್ಯಾನ್ಸಲ್ ಇದೆ. ಎಕ್ಸಾಮಿನೇಷನ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ತುಂಬಾ ಬೇಜಾರಾಗುತ್ತೆ. ಇಷ್ಟು ವರ್ಷ ಕಷ್ಟಪಟ್ಟು ಓದಿದ್ರು ಈ ತರ ಒಂದ್ಸತಿ ಎಕ್ಸಾಮ್ ಬರೆದ್ಮೇಲೂ ತಿರ್ಗಾ ಯಾರೋ ಮಾಡಿದ ತಪ್ಪಿಗೆ ನಾವು ತಿರ್ಗಾ ಬರೀಬೇಕಂದ್ರೆ ತುಂಬಾ ಬೇಜಾರಾಗುತ್ತೆ. ಇಷ್ಟು ವರ್ಷ ಫಸ್ಟ್ PUC ಇಂದಾನೆ 2 ವರ್ಷ ಕಷ್ಟಪಟ್ಟು ಶ್ರಮಪಟ್ಟು ಹೋದ್ಮೇಲೂ ಇನ್ನು ತಿರ್ಗಾ ಬರೆದ್ಮೇಲೆ ತಿರ್ಗಾ ಬರಿಬೇಕು ಅಂದರೆ ಕಷ್ಟ ಆಗುತ್ತೆ. ದಿನಕ್ಕೆ ಅಟ್ಲೀಸ್ಟ್ 12 hours ತನಕ ಓದಿರ್ತೀವಿ. ಯಾಕಂದರೆ ಕೋಚಿಂಗ್ಸು ಬೆಳಗ್ಗೆ 6 to ಸಂಜೆ 6 ತನಕ ಇರುತ್ತೆ ನಮಗೆ. ಇಲ್ಲಿ ರಾತ್ರಿ ತನಕ ಮಿಡ್ ನೈಟ್ ಸ್ಟಡೀಸ್ ಎಲ್ಲ ಮಾಡಲೇಬೇಕು ನಾವು. ಯಾಕಂದರೆ ನೆಗೆಟಿವ್ ಮಾರ್ಕಿಂಗು ಇರುತ್ತೆ, ತುಂಬ ಕಷ್ಟ ಆಗುತ್ತೆ. ಸೊ ಇವಾಗ ಅಷ್ಟು ಒಂದು ಟಾಪ್ ಕಾಲೇಜಲ್ಲಿ ನಮಗೆ ಸಿಗುತ್ತೆ ಅಂತ ಡಿಸೈಡ್ ಆದಮೇಲೆ ತಿರ್ಗಾ ಕ್ಯಾನ್ಸಲ್ ಆಗಿ ತಿರ್ಗಾ ಬರಿಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ JEE CET ಎಲ್ಲನೂ ಆಗಿದೆ. ಇವಾಗ ನಾವು ಒಬ್ರಿಗೆ ತಿರ್ಗಾನೇ ಬರಿಬೇಕು ಅಂದರೆ ನಾವು ಒಬ್ರು ಕುತ್ಕೊಂಡು ಓದಬೇಕು. ಫ್ರೀ ಮೋಡಲ್ಲಿ ಇರ್ತೀವಿ ನಾವು ಎಕ್ಸಾಮ್ ಆದಮೇಲೆ. ಈಗ ತಿರ್ಗಾ ರೆಡಿ ಆಗಬೇಕು, ಮೆಂಟಲಿ ಪ್ರಿಪೇರ್ ಆಗಬೇಕು ನಾವು. ಫುಲ್ ಇದು ಮಾಡಿರ್ತಾರೆ ವಿದ್ಯಾರ್ಥಿಗಳು ಓದ್ಕೊಂಡು. ಇವಾಗ ಸಡನ್ ಆಗಿ ಮತ್ತೆ ಎಕ್ಸಾಮ್ ಬರೀಬೇಕು ಅಂತ ಮೈಂಡ್ ಸೆಟ್ ಮತ್ತೆ ಇರಲ್ಲ, ಮತ್ತೆ ರಿಪೀಟ್ ಮಾಡೋಕ್ಕಂತ. ಸೊ ಕಂಪೇರ್ ಟು ಮುಂಚೆ ರ್ಯಾಂಕ್ ಜಾಸ್ತಿ ಬರುತ್ತೆ ಅನ್ಕೊಂಡಿದ್ರೆ ಇವಾಗ ಅಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ ಮತ್ತೆ ಈ ಎಕ್ಸಾಮಲ್ಲಿ. ಈಗ ಸಡನ್ ಆಗಿ ಪುನಃ ಅದನ್ನೆಲ್ಲ ಮರ್ತು ಹೋಗಿದ್ದಾರೆ. ಇವಾಗೆಲ್ಲ ಒಂಥರ ರಿಲ್ಯಾಕ್ಸ್ ಆಗ್ಬಿಟ್ಟಿರ್ತಾರೆ. ಇವಾಗ ಎಕ್ಸಾಮ್ ಕೊಟ್ಬಿಟ್ಟು ರಿಲ್ಯಾಕ್ಸ್ ಆಗುತ್ತೆ. ಪುನಃ ಓದಿ ಅಂದ್ರೆ ಒಂದು ಆಂಗ್ಸೈಟಿ ಶುರುವಾಗುತ್ತೆ. ಆ ಆಂಗ್ಸೈಟಿನಲ್ಲಿ ಎಷ್ಟು ಔಟ್ಪುಟ್ ಕೊಡ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಈಗ ರಾಜಸ್ಥಾನದಲ್ಲಿ ಆಗಿದ್ರೆ ಅವರು ರಾಜಸ್ಥಾನವ್ರಿಗೆ ಮಾಡ್ಲಿ ಬಿಡಿ, ಯಾಕೆ ಕರ್ನಾಟಕದವರು, ಯಾಕೆ ತಮಿಳುನಾಡು, ಬೇರೆ ರಾಜ್ಯಗಳಿಗೆ ಯಾಕೆ ಬೇಕು ಅಲ್ವಾ? ಈಗ ಕಡಿಮೆ ಡ್ಯೂರೇಷನ್ ಕೊಡ್ತಾರೆ. ಆ ಕಡಿಮೆ ಡ್ಯೂರೇಷನ್ ಇದೇನ್ ಗೊತ್ತಾ, ಮೈಂಡಲ್ಲಿ ಓದಿರೋದೆಲ್ಲ ಎರಾಸ್ ಮಾಡ್ಕೊಂಡಿರ್ತಾರೆ. ಇವಾಗ ಅದು ಹಂಗೆ ಆಗಿರುತ್ತೆ. ಈಗ ಮಕ್ಳಿಗೆ ಅದೇ ಟೆನ್ಷನ್, ಡಬಲ್ ಟೆನ್ಷನ್ ಅಲ್ಲಿ ಓದಬೇಕು. ಇಟ್ ಈಸ್ ನಾಟ್ ಫೇರ್. ಇದು ಆಕ್ಚುಲಿ ಅಥಾರಿಟೀಸ್ ಅವರು ನೋಡ್ಕೋಬೇಕಾಗಿತ್ತು. ಇದು ಇಲ್ಲ ಟಫ್ ಕೊಟ್ಟಿದ್ರು ಆಗಿರೋದು. ಇವಾಗ ಈಸಿ ತರ ಪೇಪರ್ ಕೊಟ್ಬಿಟ್ಟು ಈಗ ಕಂಪೇರ್ ಮಾಡ್ಕೊಂಡು ಮೊದಲೇ ಇದ್ದಿದ್ದ ಪೇಪರು ಈ ಪೇಪರು ಸೇಮ್ ಇದೆ ಅಂತ ಕೊಡ್ತಾ ಇದ್ರೆ ಇದು ಆಕ್ಚುಲಿ ಮಕ್ಳಿಗೆ ಅನ್ಯಾಯ. ಓದಿರೋ ಮಕ್ಳಿಗಂತೂ ತೀರಾ ಅನ್ಯಾಯ. ಮೆಡಿಕಲ್ ಮಾಡಲೇಬೇಕು ಅನ್ನೋ ಮಕ್ಕಳಿಗೆ ಮಾಡ್ತಾರೆ, ಅದಲ್ಲ. ಆದ್ರೆ ಆ 2 ವರ್ಷದ ಎಫರ್ಟ್ ಹಾಳಾಗ್ತಾ ಇದೆ ಇವಾಗ. ಈಗ ಅರೌಂಡ್ ಈಗ ನನ್ನ ಮಗಳ ಎಕ್ಸ್ಪೆಕ್ಟೇಷನ್ ಏನಿತ್ತು 680 ಅರೌಂಡ್ 700 ಅಂತ. ಇವಾಗ ಅದು ಕಡಿಮೆ ಆಗುತ್ತೆ, ಆ ಟೆನ್ಷನ್ ಅಲ್ಲಿ ಕಡಿಮೆ ಆಗುತ್ತೆ. ದಿಢೀರ್ ಅಂತ ಕ್ಯಾನ್ಸಲ್ ಮಾಡಿದ್ರೆ ಸ್ಟೂಡೆಂಟ್ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಮನಿ, ಎನರ್ಜಿ, ಎಫರ್ಟು ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಆಮೇಲೆ ತಿರ್ಗಾ ಅವರು ಪ್ರಿಪೇರ್ ಮಾಡಬೇಕಾಗತ್ತೆ. ಈಗ ಹುಡುಗರು ತುಂಬಾ ಎಫರ್ಟ್ ಆಗಿರ್ತಾರೆ, ರಾತ್ರಿಗಳು ಕಷ್ಟಪಟ್ಟು ಓದಿರ್ತಾರೆ. ಅದು ಈ ದಿಢೀರ್ನೇ ಕ್ಯಾನ್ಸಲ್ ಮಾಡಿದ್ ಏನೂ ಇಲ್ಲ ಅಂತ ಹೇಳಿದ್ರೆ ಅವರಿಗೂ ಒಂದ್ಸಲ ಇದು ಮೈಂಡ್ ನೆಗೆಟಿವ್ ಫೀಲ್ ಆಗುತ್ತೆ. ಅಲ್ಲ, ಸಡನ್ ಆಗಿ ಬೆಳಿಗ್ಗೆಯಿಂದ ಈ ನ್ಯೂಸ್ ಬರ್ತಾ ಇರೋದ್ರಿಂದ ಕೆಲವು ದೂರವಾಣಿ ಕರೆಗಳು ಬಂದಿತ್ತು, ಸರ್ ಏನ್ ಮಾಡೋದು ಅಂತ. ಆದ್ರೆ ಸತ್ಯ ಹೇಳ್ತೀನಿ, ಏನ್ ಮಾಡೋದು ಅಂತ ಬರ್ಲಿಲ್ಲ ಫೋನ್ ಕಾಲ್ಗಳು. ಗೊಳೋ ಅಂತ ಅಳ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ದೇವರ್ ಎಕ್ಸ್ಪೆಕ್ಟಿಂಗ್ 660, 670, 680 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಮತ್ತೆ ಅದು ಅವಕಾಶ ಸಿಗುತ್ತೋ ಇಲ್ವೋ ಅಂತ.
ನಿಮ್ಗೆ ಇನ್ನೊಂದು ವಿಚಾರ ಹೇಳಿರ್ತೀನಿ, ಕೋಚಿಂಗ್ ಇಂಡಸ್ಟ್ರಿಯಲ್ಲಿ ಐ ಆಮ್ ಒನ್ ಆಫ್ ದಿ ರೆಪ್ರೆಸೆಂಟೇಟಿವ್ ಅಂತ ಹೇಳಿದ್ರು. 50,000 ಫೀಸಿಂದ ಹಿಡಿದು 5 ಲಕ್ಷ ಫೀಸ್ ತನಕ ಕರ್ನಾಟಕದಲ್ಲಿ ಇರುತ್ತೆ. ದಿಸ್ ಇಸ್ ದ ಜನರಲ್ ಫೀಸ್. ಸೊ ಇಷ್ಟೆಲ್ಲ ಫೀಸ್ ಕೊಟ್ಟು ಇಷ್ಟೆಲ್ಲ ಓದಿ ಮತ್ತೆ ಪರೀಕ್ಷೆ ಬರಿ ಅಂತ ಹೇಳಿದ್ರೆ, ಇಲ್ಲ ಮತ್ತೆ ಹಳೆ ಇನ್ಸ್ಟಿಟ್ಯೂಷನ್ಗೆ ಹೋಗ್ಬೇಕು, ಇಲ್ಲ ಹೊಸದಾಗಿ ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ಗೆ ಹೋಗ್ಬೇಕು. ಯಾವುದೇ ಹೊಸ ಇನ್ಸ್ಟಿಟ್ಯೂಷನ್ ಹೋದ್ರೆ ಮತ್ತೆ 30-40 ಸಾವಿರ ರೂಪಾಯಿ ಇಸ್ಕೊಂಡೆ ಪಾಠ ಮಾಡೋದು. ಸೊ ದಿಸ್ ಇಸ್ ದಿ ಪ್ರಾಬ್ಲಮ್. ಸೊ ದುಡ್ಡು ಹೀಗೆ ಇರಲಿ, ದುಡ್ಡು ವಿಚಾರ ಬಿಟ್ಬಿಡಿ, ಆದರೆ ಮಕ್ಕಳ ಭವಿಷ್ಯ ಅಂದ್ರೆ ಮೈಂಡ್ ಸೆಟ್ಟೇ ಡಿಫ್ರೆಂಟು. ಒಂದು ಪರೀಕ್ಷೆಗೆ ನಾವು ಮಕ್ಕಳನ್ನ ಮಾನಸಿಕವಾಗಿ ಸಿದ್ಧ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಶ್ರಮ ಪಡಬೇಕು. ಅಷ್ಟೆಲ್ಲವನ್ನ ಮಾಡಿ ಒಂದು ಎಕ್ಸಾಮ್ ರೆಡಿ ಮಾಡಿ, ಆಯ್ತಪ್ಪ ಎಕ್ಸಾಮ್ ಮುಗೀತು, ಇವತ್ತಿಂದ ನೀವು ಫ್ರೀ ಹೋಗ್ರಿ ಎಲ್ಲಾದ್ರೂ. 600 ದಿನ ಮಕ್ಕಳಿಗೆ ಓದಿಸಿರೋದು, 600 ದಿನ ಪ್ರತಿದಿನ 10 ಗಂಟೆ ಅಂದ್ರೆ 6,000 ಗಂಟೆ ಆಗೋಯ್ತು ಅಲ್ವಾ? 6,000 ಗಂಟೆ ಮಕ್ಕಳಿಗೆ ಓದಿಸಿರೋದು. ಇವಾಗ ಸಡನ್ ಆಗಿ ಇಲ್ಲ ಅಂದ್ರೆ ಆಮೇಲೆ ಕೆಲವರೆಲ್ಲ ಬೇರೆ ಊರು ಕೊಟ್ಟೋಗಿದ್ದಾರೆ. ಎಷ್ಟು ಬೇರೆ ಬೇರೆ ಊರು ಅಂತಂದ್ರೆ ಆಂಧ್ರ, ತಮಿಳುನಾಡು, ಗುಲ್ಬರ್ಗ, ರಾಯಚೂರು ಇಲ್ಲೆಲ್ಲ ಹೊಟ್ಟೋಗಿದ್ದಾರೆ. ಅವ್ರು ಅಲ್ಲಿಂದ ಇನ್ನೆಲ್ಲಿಗೆ ಹೋಗಿರ್ತಾರೋ ಟ್ರಿಪ್, ಅಥವಾ ಇನ್ನೆಲ್ಲಿ ಟ್ರಿಪ್ ಮಾಡ್ಕೊಂಡಿರ್ತಾರೋ, ಅದ್ರ ಜೊತೆಗೆ ಪೇರೆಂಟ್ಸ್ ಕೂಡ ಬರ್ಬೇಕಲ್ವಾ? ಸೊ ದೆರ್ ಇಸ್ ಎ ಸಿವಿಯರ್ ಪ್ರಾಬ್ಲಮ್. ಇದು ಸಾಮಾನ್ಯ ವಿಚಾರ ಅಂತೂ ಅಲ್ಲ. ಕರ್ನಾಟಕದ 2.5 ಲಕ್ಷ ಜನ ವಿದ್ಯಾರ್ಥಿಗಳ ಮತ್ತು ಅವರ ಪೋಷಕರಿಗೆ ಆಗಿರುವಂತಹ ಅತ್ಯಂತ ಕಠಿಣವಾದ ಒಂದು ಅನ್ಯಾಯ ಇದು. ನೀಟ್ ಮರುಪರೀಕ್ಷೆಯ ಬಗ್ಗೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಹೇಳಿದ್ದೇನು? ಯಾಕಂದ್ರೆ ದೊಡ್ಡ ಜನ ಇದು ಕೇಂದ್ರ ಸರ್ಕಾರದ ಒಂದು ಬಹಳ ದೊಡ್ಡ ಹಗರಣ ಇತ್ತು. ಇಡೀ ದೇಶದ ಯುವ ಜನತೆಗೆ ಯಾಕಂದ್ರೆ ಇದು ಒಂದೇ ವರ್ಷ ಅಲ್ಲ, ಕಳೆದ 4-5 ವರ್ಷಗಳಿಂದ ಪ್ರತಿ ವರ್ಷ ಒಂದಿಲ್ಲ ಒಂದು ಗೊಂದಲಕ್ಕೆ ಮಾಡಿ ಅಲ್ಲಿ ಬಹಳ ದೊಡ್ಡ ಪ್ರಮಾಣದ ಅವ್ಯವಹಾರ ನಡೀತಾ ಇದೆ ಅಂತಕ್ಕಂಥದ್ದು ನಾವು ಕಳೆದ ಅನೇಕ ಸಾರಿ ಪ್ರೆಸ್ಗೂ ಹೇಳಿದೀವಿ. ಇದ್ರ ಬಗ್ಗೆ ನಮ್ಮ ಇದು ವ್ಯಕ್ತಪಡಿಸಿದ್ರು ಕೂಡ ಅವ್ರು ಯಾವುದೇ ರೀತಿ ಅದಕ್ಕೆ ಕರೆಕ್ಷನ್ ಮಾಡ್ತಾ ಇಲ್ಲ. ಇದು ಹಿಂದೆ ಯಾರಿದ್ದಾರೆ ಅವರು ಇದನ್ನು ಮಾಡ್ತಾ ಇಲ್ಲ. ಇದಕ್ಕೆ ಕೇಂದ್ರ ಸರ್ಕಾರ ನೇರವಾಗಿ ಇದರ ಹೊಣೆ ಹೊತ್ತು ಇದರ ಜವಾಬ್ದಾರಿನ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಪಾಪ ಪ್ರತಿ ವರ್ಷ ಸುಮಾರು 25 ಲಕ್ಷ ಮಕ್ಕಳು ಬರಿತಾ ಇದ್ದಾರೆ ಎಕ್ಸಾಮ್, ನೀಟ್ ಎಕ್ಸಾಮ್. ಹೌದು, ಹಗಲು ರಾತ್ರಿ ಓದಿ ಪಾಪ ಒಬ್ರೊಬ್ರು 1 ವರ್ಷ 2 ವರ್ಷ ಡ್ರಾಪ್ ತಗೊಂಡು ಈ ಕಷ್ಟಪಟ್ಟು ಓದಿ ಈ ರೀತಿ ಮಾಡಿದ್ರೆ ಕೇಂದ್ರ ಸರ್ಕಾರ ಇಷ್ಟು ಬೇಜವಾಬ್ದಾರಿತನ ಅನ್ನೋದಕ್ಕಿಂತ ಇದರಲ್ಲಿ ಶಾಮೀಲ್ ಇದ್ದಾರೆ. ಯಾಕಂದ್ರೆ ದೊಡ್ಡ ಜನ ಬಿಜೆಪಿಯ ದೊಡ್ಡ ಜನ ಇದ್ರಲ್ಲಿ ಶಾಮೀಲ್ ಇರೋದ್ರಿಂದ 4-5 ವರ್ಷದಿಂದ ಮುಚ್ಚಾಕೊಂಡ್ ಬರ್ತಾ ಇದಾರೆ ಅವರು. ಅದಕ್ಕೆ ಹೇಳ್ತಾ ಇದೀವಲ್ಲ, ಇವರು ದೇ ಆರ್ ಇನ್ಕಾಂಪಿಟೆಂಟ್ ಪೀಪಲ್ ಟು ಹೋಲ್ಡ್ ಎಕ್ಸಾಮ್. ನಾವು ಅನೇಕ ಸಾರಿ ಹೇಳಿದೀವಿ, ರಾಜ್ಯಗಳಿಗೆ ಬಿಟ್ಬಿಡಿ, ಯಾವ ರಾಜ್ಯದವ್ರು ಅವ್ರು ರಾಜ್ಯ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀವಿ. ಅದನ್ನ ನೀವು ಮಾಡಿದ್ರೆ ಸರಿಯಾಗಿ ಮಾಡಿ ಅಂತ ಹೇಳಿದೀವಿ. ಮತ್ತೆ ಅವ್ರು ಮಾಡಕ್ ಆಗ್ತಾ ಇಲ್ಲ, ಅವ್ರು ಸರಿನೂ ಮಾಡ್ತಾ ಇಲ್ಲ, ಮಕ್ಕಳಿಗೆ ಪ್ರತಿ ವರ್ಷ ತೊಂದರೆ ಕೊಡ್ತಾ ಇದಾರೆ. ಅಂದ್ರೆ ದಿಸ್ ಗವರ್ಮೆಂಟ್ ಇಸ್ ಅನ್ ಇನ್ಕಾಂಪಿಟೆಂಟ್ ಅಂಡ್ ಕರಪ್ಟ್ ಗವರ್ಮೆಂಟ್. ಅಲ್ಲ, ಪ್ಯಾಟರ್ನ್ ಅಲ್ಲ, ಇದರಲ್ಲಿ ಮಾಲ್ ಪ್ರಾಕ್ಟೀಸ್ ನಡೀತಾ ಇದೆ ಅನ್ನೋದು ಡೌಟ್ ಇದೆ ಈ ದೇಶದ ಜನರಿಗೆ. ಇದು ಪ್ಯಾಟರ್ನ್ ಸರಿಯಲ್ಲ ಅಂತಲ್ಲ, ದೇರ್ ಇಸ್ ಎ ಮಾಲ್ ಪ್ರಾಕ್ಟೀಸ್ ವಿತ್ ಮಾಲಿಫೈಡ್ ಇಂಟೆನ್ಷನ್. ಇವರು ದೇರ್ ಇಸ್ ಎ ಬಿಗ್ ಲಾಬಿ. ಇನ್ನು ರಾಜಸ್ಥಾನಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಇವೇನು ಕೋಚಿಂಗ್ ಸೆಂಟರ್ಸ್ ಇದೆಯಲ್ಲ, ಇದು ಕೋಚಿಂಗ್ ಸೆಂಟರ್ಸ್ ಪೇಪರ್ ಲೀಕ್ ಮಾಡಿ ಈ ರೀತಿ ಗೊಂದಲದ ಗೂಡು ಮಾಡ್ತಾ ಇದ್ದಾರೆ. ಇದರಲ್ಲಿ ಕೇಂದ್ರ ಸರ್ಕಾರದವರು ಇದರಲ್ಲಿ ಶಾಮೀಲ ಇದ್ದಾರೆ. ದರ್ ಆಲ್ ಹ್ಯಾಂಡ್ ಇನ್ ಗ್ಲೋ. ಯಾವ್ದಾದ್ರು 1 ವರ್ಷ ಆದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಕಂಟಿನ್ಯೂಸ್ 5 years ಇಂದ ಆಗ್ತಾ ಇದೆ ಈ ರೀತಿ ಗೊಂದಲ. ದೇ ಆರ್ ನಾಟ್ ಹೋಲ್ಡಿಂಗ್ ಸೆಂಟ್ರಲ್ ಗವರ್ಮೆಂಟ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಅಂಡ್ ಪನಿಶ್ ಹೂ ಇಸ್ ರೆಸ್ಪಾನ್ಸಿಬಲ್, ಹೂ ಅಂಡರ್ ಹೂಸ್ ಮಿನಿಸ್ಟ್ರಿ ಇಸ್ ದಿಸ್. HRD ಬರುತ್ತೆ, ಮಿನಿಸ್ಟರ್ ರಿಸೈನ್ ಮಾಡ್ಲಿ ಫಸ್ಟ್, ಆಮೇಲೆ ಏನ್ ಮಾಡ್ಬೇಕಂತ ಸಜೆಷನ್ ಕೊಡ್ತೀವಿ ನಾವು. ಅದಕ್ಕೆ ನೋಡಿ, ದಿಸ್ ಗವರ್ಮೆಂಟ್ ನಂದು ಓನ್ಲಿ ಏನಂದ್ರೆ ದಿಸ್ ಸೆಂಟ್ರಲ್ ಗವರ್ಮೆಂಟ್ ನಾವು ಅನೇಕ ಸರಿ ಪತ್ರ ಬರ್ದಿದೀವಿ, ನಿಮ್ ಕಲೆ ಮಾಡಕ್ ಆಗೋದಿಲ್ಲ, ಇದು ಮಾಡಿದ್ರೆ ಸರಿ ಮಾಡಿ, ವಿ ಆರ್ ನಾಟ್ ಅಪೋಸ್ ಟು ದಿಸ್, ಬಟ್ ನೀವು ಮಾಡಕ್ಕಾಗಲ್ಲ ಅಂದ್ರೆ ಅಟ್ಲೀಸ್ಟ್ ಸ್ಟೇಟ್ಗೆ ಅದು ಕೊಡಿ, ಅದು ಮಾಡಕ್ಕಾಗಲ್ಲ ಇದು ಮಾಡಕ್ಕಾಗಲ್ಲ ಅಂತ ಹೇಳಿ. ಅದ್ರಲ್ಲಿ ಯಾರು ದೇರ್ ಆರ್ ವೆಸ್ಟೆಡ್ ಇಂಟ್ರೆಸ್ಟ್ ಇನ್ ದಿಸ್ ಅಂಡ್ ದೇ ಆರ್ ಡೂಯಿಂಗ್ ಇಟ್ ಎವ್ರಿ ಇಯರ್. ಯಾವುದೋ ಒಂದ್ಸರಿ ಆಗಿತ್ತು 1 ವರ್ಷ ಅಂದ್ರೆ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವು ಸುಮ್ನೆ ವರ್ಷ ಹೆಂಗೆ ತಗೊಂಡ್ ಬರ್ತಾ ಇದ್ದೀರಿ 4-5 ವರ್ಷದಿಂದ. ಸೆಂಟ್ರಲ್ ಗವರ್ಮೆಂಟ್ ಶುಡ್ ಬಿ ಅಶೇಮ್ಡ್ ಆಫ್ ಇಟ್ ಸೆಲ್ಫ್. ಈ ದೇಶದ ಯುವ ಜನರ ವಿರೋಧಿ ಇದು ಕೇಂದ್ರ ಸರ್ಕಾರ.